This is Ravi Sonar from Kalidasa College, and I welcome to all my dear students. Dear students, ಈ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವೇನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಓಕೆ, ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಹೆಲ್ಪಿಂಗ್ ವರ್ಬ್ಸ್ ಆ್ಯಂಡ್ ಎಲ್ಲ ಟೆನ್ಸಲ್ಲಿ ಅವು ಯಾವ ರೀತಿ ಬರ್ತವೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ, ಅಭ್ಯಾಸ ಮಾಡಿದ್ವಿ. ಬಟ್ ಹಿಂದಿನ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಟೆನ್ಸ್. ಹಾಗಾದರೆ ಇವಾಗ ಆಲ್ ಟೆನ್ಸಸ್ಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕುರಿತು ಸ್ಟಡಿ ಮಾಡೋಣ, ಅಭ್ಯಾಸ ಮಾಡೋಣ. ಓಕೆ, ಹಾಗಾದರೆ ಟೆನ್ಸ್ ಅಂದರೆ ಎಷ್ಟಿದ್ದಾವೆ? ಒಟ್ಟು 12 ಟೆನ್ಸ್ ಇದ್ದಾವೆ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಆ್ಯಂಡ್ ದೆನ್ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಆ್ಯಂಡ್ ದೆನ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ? ಹಾಗಾದರೆ ಈ 12 ಟೆನ್ಸ್ಗಳಲ್ಲಿ ಸೊ ಇವತ್ತು ನಾವೇನಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಅಂತ ಇವತ್ತು ನೋಡೋಣ. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ಕನ್ನಡದಲ್ಲಿ ಏನಪ್ಪ ಅಂದರೆ ಸಾಮಾನ್ಯ ವರ್ತಮಾನ ಕಾಲ ಅಂತ ಆಗುತ್ತೆ. ಹಾಗಾದರೆ ಈ ಸಾಮಾನ್ಯ ವರ್ತಮಾನ ಕಾಲವನ್ನು ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದನ್ನು ನೋಡೋಣ. ನೋಡಿ, ಪ್ರೆಸೆಂಟ್ ಟೆನ್ಸ್ ಅಂದರೆ ಈ ಸದ್ಯ ನಡೆಯುವಂಥ ಆ್ಯಕ್ಷನ್ಗಳನ್ನು ನಾವಿಲ್ಲೇ ಹೇಳಬೇಕು. ಅಂದರೆ ಈಗ ನಡೀತಾ ಇರ್ತಕ್ಕಂಥ ಆ್ಯಕ್ಷನ್ಗಳನ್ನು ನಾವು ಹೇಳಬೇಕಿಲ್ಲ. ಹಿಂದೆ ಆಗಿದ್ದೂ ಅಲ್ಲ, ಸೊ ಮುಂದೆ ಆಗುವಂಥದ್ದು ಅಲ್ಲ. ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಆ್ಯಕ್ಷನ್ಗಳನ್ನು ನಾವಿಲ್ಲೇ ಈ ಒಂದು ಟೆನ್ಸಲ್ಲಿ ಹೇಳಬೇಕು. ಆ್ಯಂಡ್ ದೆನ್ ಯೂನಿವರ್ಸಲ್ ಟ್ರುತ್ಗಳನ್ನು ನಾವೇನಪ್ಪ ಅಂದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಹೌದಾ? ಅಥವಾ ಹ್ಯಾಬಿಟ್ಸು, ಇವುಗಳನ್ನು ನಾವೇನಪ್ಪ ಅಂದರೆ ಹ್ಯಾಬಿಟ್ಸ್ ಆಗಿರ್ಬೋದು, ಇವುಗಳನ್ನು ಕೂಡ ನಾವೇನಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೇಳ್ತೀವಿ. ಹಾಗಾದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಬಳಕೆ ಮಾಡುವಂಥ ವರ್ಬ್ ಯಾವುದು, ಬೇಸ್ ವರ್ಬ್ ಯಾವುದು ಅಂತಂದರೆ V1. ಹಾಗಾದರೆ V1, V2, V3. ಸೊ ಈ 3 ಫಾರ್ಮ್ಸ್ಗಳಲ್ಲಿ ನಾವು V1 ಫಾರ್ಮನ್ನು ನಾವು ಈ ಒಂದು ಟೆನ್ಸಲ್ಲಿ ಬಳಕೆ ಮಾಡಬೇಕು. ಹಾಗಾದರೆ ಯಾವ ರೀತಿ ನಾವಿಲ್ಲೇ ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು ನೋಡಿಲ್ಲಿ. ಸೊ ಮೊದಲು ಸಬ್ಜೆಕ್ಟ್, ಓಕೆ, ಆ್ಯಂಡ್ ದೆನ್ ಬೇಸ್ ವರ್ಬ್ V1 ಆ್ಯಂಡ್ ದೆನ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ದ ಫಾರ್ಮುಲಾ. ಇದು ಒಂದು ಫಾರ್ಮುಲಾ ಇದು. ಹೌದಾ? ಆಮೇಲೆ ಇವೆಲ್ಲವೂ ಏನಪ್ಪ ಅಂದರೆ ಐ ಹ್ಯಾವ್ ರಿಟರ್ನ್ ಹಿಯರ್. ಸೊ ಈ ಎಲ್ಲ ಸೆಂಟೆನ್ಸ್ಗಳು ಏನಪ್ಪ ಅಂದರೆ ಪಾಸಿಟಿವ್ ಸೆಂಟೆನ್ಸ್ಗಳು. ಓಕೆ, ನಾವೇನು ಅಸರ್ಟಿವ್ ಅಂತ ಏನು ಅಂತೀವಲ್ಲ, ಸೊ ಅಫಾರ್ಮೇಟಿವ್ ಅಂತ ಏನು ಅಂತೀವಲ್ಲ, ಆ್ಯಂಡ್ ಆಲ್ಸೋ ಪಾಸಿಟಿವ್ ಸೆಂಟೆನ್ಸ್ ಕೂಡ ಅಂತ ನಾವು ಅನ್ಬೋದು. ಓಕೆ, ಹಾಗಾದರೆ ಇಂಗ್ಲೀಷಲ್ಲಿ ಸೊ ವಾಕ್ಯವನ್ನು ರಚನೆ ಮಾಡೋದು ಬಹಳ ಸುಲಭ. ಹೌದಾ? ಸ್ವಲ್ಪ ನೀವೇನಪ್ಪ ಅಂದರೆ ಇಲ್ಲಿರೋಂಥ ಎಲ್ಲ ಸೆಂಟೆನ್ಸ್ಗಳನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅಬ್ಸರ್ವ್ ಮಾಡಿವಿ. ಸೊ ಯಾವ ರೀತಿ ಇಲ್ಲಿ ನಾವು ವಾಕ್ಯಗಳನ್ನು ಇಲ್ಲಿ ಮಾಡ್ತಾ ಹೋಗಿದ್ದೀನಿ, ಸೊ ಅವೆಲ್ಲವುಗಳನ್ನು ನೀವು ತಿಳ್ಕೊಳ್ತಾ ಹೋದರೆ ನೀವು ಸಾಕಷ್ಟು ವಾಕ್ಯಗಳನ್ನು ನೀವೇ ಸ್ವಂತ ಏನಪ್ಪ ಅಂದ್ರೆ ರಚನೆ ಮಾಡ್ಬೋದು. ಸೊ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಸೆಂಟೆನ್ಸ್ ಬೈ ಸೀಯಿಂಗ್ ದೀಸ್ ಆಲ್ ಎಕ್ಸಾಂಪಲ್ಸ್. ಓಕೆ, ಹಾಗಾದ್ರೆ ನೋಡ್ರಿ ಇಲ್ಲಿ ಫಸ್ಟ್ ಒನ್ ಪಾಸಿಟಿವ್ ಸೆಂಟೆನ್ಸ್. ಹಾಗಾದರೆ ಐ ರೈಟ್ ಸ್ಟೋರೀಸ್, ಐ ರೈಟ್ ಸ್ಟೋರೀಸ್ ಆ್ಯಂಡ್ ವಿ ರೈಟ್ ಸ್ಟೋರೀಸ್. ನಾನು ಕಥೆಗಳನ್ನು ಬರೆಯುತ್ತೇನೆ. ವಿ ರೈಟ್ ಸ್ಟೋರೀಸ್, ನಾವು ಕಥೆಗಳನ್ನು ಬರೆಯುತ್ತೇವೆ. ಆ್ಯಂಡ್ ಯು ರೈಟ್ ಸ್ಟೋರೀಸ್, ನೀನು ಅಥವಾ ನೀವು ಕಥೆಗಳನ್ನು ಬರೆಯುತ್ತೀರಿ. ಆ್ಯಂಡ್ ಥರ್ಡ್ ಪರ್ಸನ್ ಸಿಂಗುಲರ್, ಹೀ ಶಿ ಇಟ್, ಹೀ ರೈಟ್ಸ್ ಸ್ಟೋರೀಸ್, ಅವನು ಕಥೆಗಳನ್ನು ಬರೆಯುತ್ತಾನೆ. ಶಿ ರೈಟ್ಸ್ ಸ್ಟೋರೀಸ್, ಅವಳು ಕಥೆಗಳನ್ನು ಬರೆಯುತ್ತಾಳೆ. ಇಟ್ ರೈಟ್ಸ್ ಸ್ಟೋರೀಸ್. ಹಾಗಾದರೆ ಇಟ್ ಅಂತ ಇದೆ. ಸೊ ಇಟ್ ಅಂದರೆ ಸೊ ಇಟ್ ಮೇ ಬಿ ಎನಿಮಲ್, ಇಟ್ ಮೇ ಬಿ ಆಬ್ಜೆಕ್ಟ್, ಆರ್ ಇಟ್ ಮೇ ಬಿ ಸಿಂಗಲ್ ಪರ್ಸನ್. ಅದು ಒಂದು ಪ್ರಾಣಿ ಆಗಿರ್ಬೋದು, ಅಥವಾ ವಸ್ತುಗಳಾಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ನಾವಿಲ್ಲ ಆ ರೀತಿ ನಾವು ಇದನ್ನು ತಿಳ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ನೇಮ್ ತೊಗೊಂಡಿದ್ದೀನಿ, G1. ಹೌದಾ?
ಸೊ ಜೀವನ್ ರೈಟ್ಸ್ ಸ್ಟೋರೀಸ್. ಹಾಗಾದರೆ ಜೀವನ್ ಕಥೆಗಳನ್ನು ಬರೆಯುತ್ತಾನೆ. ಅವ್ರು ನೋಡ್ರಿ, ಇದೆಲ್ಲ ಪಾಸಿಟಿವ್ ಸೆಂಟೆನ್ಸಲ್ಲಿ. ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಬೇಸ್ ವರ್ಬ್ ಯಾವುದಪ್ಪ ಅಂದರೆ ರೈಟ್. ಹಾಗಾದರೆ ರೈಟ್, ರೋಟ್, ರಿಟರ್ನ್, ಹೌದಾ? ಸೊ ಈ ರೈಟ್ ಏನಿದೆಲ್ಲ ಐ, ವಿ, ಯು, ದೇ, ಸೊ ಇವುಗಳಿಗೆ ರೈಟ್ ಅಂತ ಮಾತ್ರ ಬರುತ್ತೆ. ಓನ್ಲಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್ಗಳಿಗೆ ಮಾತ್ರ ರೈಟ್ ಅಂತ ಬರುತ್ತೆ. ಆ್ಯಂಡ್ ಈ, ಶಿ, ಇಟ್ ಥರ್ಡ್ ಪರ್ಸನ್ಗೆ ನಾವು ಹೋದಾಗ ರೈಟ್ ಅಂತ ಬರೆಯೋಂಗಿಲ್ಲ, ಅಲ್ಲಿ ನಾವು ರೈಟ್ಸ್ ಅಂತ ಬರಿಬೇಕು. ಸೊ ಹಾಗಾದ್ರೆ ರೈಟ್ಸ್ ಅಂತ ನಾವು ಯಾಕೆ ಬರಿಬೇಕಿಲ್ಲ? ಎಸ್ ಫಾರ್ಮನ್ನು ನಾವಿಲ್ಲಿ ಯಾಕೆ ಬರೆದಿದ್ದೀವಪ್ಪ ಅಂದರೆ, ಸೊ ದೀಸ್ ಆರ್ ಥರ್ಡ್ ಪರ್ಸನ್ ಸಿಂಗುಲರ್, ಈ, ಶಿ, ಇಟ್. ಈ ಥರ್ಡ್ ಪರ್ಸನ್ ಸಿಂಗುಲರ್ಗಳಿಗೆ ಪ್ಲೂರಲ್ ವರ್ಬನ್ನು ಬರಿಬೇಕು. ವಿ ಶುಡ್ ರೈಟ್ ಇಯರ್ ಪ್ಲೂರಲ್ ವರ್ಬ್ಸ್. ಹಾಗಾದರೆ ರೈಟ್ ಸಿಂಗುಲರ್, ರೈಟ್ಸ್ ಪ್ಲೂರಲ್. ಹಾಗಾದ್ರೆ ನಾವು ಎಸ್ ಅನ್ನು ಇಲ್ಲೇ ಆ್ಯಡ್ ಮಾಡಿದ್ದೀವಿ. ಇನ್ನೂ ಕೆಲವೊಂದು ಕಡೆ ಇ ಎಸ್ ಅನ್ನು ಬರಿಬೇಕಾಗತ್ತೆ. ಆದರೆ ಇ ಎಸ್ ಅಂತ ಯಾವ ವರ್ಬ್ಗಳಿಗೆ ಬರಿಬೇಕು? ಸೊ ಇಫ್ ದ ವರ್ಬ್ ಎಂಡ್ಸ್ ವಿತ್ ಓ, ಎಸ್ ಎಸ್, ಎಸ್ ಎಚ್, ಸಿ ಎಚ್ ಆ್ಯಂಡ್ ಎಸ್ ಎಸ್ ಆ್ಯಂಡ್ ಎಕ್ಸ್. ವರ್ಬ್ ಎಂಡ್ಸ್ ವಿತ್ ಓ, ಇಫ್ ದ ವರ್ಬ್ ಎಂಡ್ಸ್ ವಿತ್ ಓ ಆರ್ ಎಸ್ ಎಚ್, ಸಿ ಎಚ್, ಎಸ್ ಎಸ್ ಆ್ಯಂಡ್ ಎಕ್ಸ್. ಒಂದು ವೇಳೆ ವರ್ಬ್ ಏನಾದರೂ ಓ ಇಂದ ಕೊನೆಗೊಂಡಿದ್ದರೆ, ಒಂದು ವೇಳೆ ವರ್ಬ್ ಏನಾದರೂ ಸಿ ಎಚ್ ಇಂದ ಕೊನೆಗೊಂಡಿದ್ರೆ ಅಥವಾ ಎಕ್ಸ್ ಇಂದ ಕೊನೆಗೊಂಡಿದ್ರೆ, ಎಸ್ ಎಚ್ ಇಂದ ಕೊನೆಗೊಂಡಿದ್ರೆ, ಅಂತಹ ವರ್ಬ್ಗಳಿಗೆ ನಾವು ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಗೋ ಅಂತಿದೆ, ಹೌದಾ? ಸೊ ಗೋ ಅನ್ನೋದು ಇದು ಏನಿದೆ ಬೇಸ್ ವರ್ಬ್ ಇದು. ಈ ಒಂದು ವಿ1 ಗೋ ಇದೆಲ್ಲ, ಸೊ ಕೊನೆಗೇನಿದೆ ಅಲ್ಲೇ ಓ, ಜಿ ಒ ಓ. ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ಸಿ ಎ ಟಿ ಸಿ ಎಚ್, ಕ್ಯಾಚ್. ಸೊ ಕ್ಯಾಚ್ ಅಂದರೆ ನಾವು ಇಡಿ ಅಂತ ಆಗುತ್ತೆ. ಅಂದರೆ ಕ್ಯಾಚಿನ ಕೊನೆಗೇನಿದೆ ಅಲ್ಲೇ ಸಿ ಎಚ್, ಹೌದಾ? ಸೊ ಈ ರೀತಿ ವರ್ಬಿನ ಕೊನೆಗೆ ಸಿ ಎಚ್, ಓ, ಎಕ್ಸ್, ಎಸ್ ಎಚ್, ಸೊ ಈ ರೀತಿ ಬಂದರೆ ನಾವೇನು ಮಾಡಬೇಕು? ಇ ಎಸ್ ಅಂತ ಬರಿಬೇಕು. ಯಾವುದಕ್ಕೆ ಬರಿಬೇಕು? ಓನ್ಲಿ ಈ, ಶಿ, ಇಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ಗಳಿಗೆ ಮಾತ್ರ. ಓಕೆ, ಸೊ ಕೀಪ್ ಇಟ್ ಇನ್ ಅವರ್ ಮೈಂಡ್. ಸೊ ಫಾರ್ ಎಕ್ಸಾಂಪಲ್ ಬ್ರಷ್, ಹೌದಾ? ಸೊ BRUCH, ಬ್ರಷ್. ಐ ಬ್ರಷ್ ಮೈ ಟೀತ್ ಆ್ಯಂಡ್ ಈ ಬ್ರಷಸ್ ಹಿಸ್ ಟೀತ್, ಹೌದಾ? ಎಸ್ ಎಚ್ ಅಲ್ಲೇನತ್ತಲ್ಲಿ ಇ ಎಸ್, ಬ್ರಷಸ್. ಓಕೆ, ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಥರ್ಡ್ ಪರ್ಸನ್ ಸಿಂಗುಲರ್ಗಳಿಗೆ ನಾವು ಇ ಎಸ್ ಅನ್ನು ಬರಿಬೇಕು. ಯಾವ ವರ್ಬ್ಗಳಿಗೆ ಇ ಎಸ್ ಅನ್ನು ಬರಿಬೇಕು? ಸೊ ವರ್ಬ್ಗಳು ಏನಾದರೂ ಓ, ಎಸ್ ಎಚ್, ಸಿ ಎಚ್, ಎಕ್ಸ್ ಇಂದ ಕೊನೆಗೊಂಡಿದ್ರೆ ಅಂತಹ ವರ್ಬ್ಗಳಿಗೆ ಇ ಎಸ್ ಅನ್ನು ಬರಿಬೇಕು. ಆ ಒಂದು ಕಾರಣಕ್ಕೋಸ್ಕರ ಹಿ ರೈಟ್ಸ್ ಸ್ಟೋರೀಸ್, ಶಿ ರೈಟ್ಸ್ ಸ್ಟೋರೀಸ್, ಇಟ್ ರೈಟ್ಸ್ ಸ್ಟೋರೀಸ್. ಓಕೆ, ಅಲ್ಲಿ ಇಟ್ ಅಂದರೆ ಏನದು? ಅಲ್ಲಿ ಜೀವನ್ ಅಂತ ತೊಗೊಂಡಿದ್ದೀನಿ. ಸೊ ಜೀವನ್ ರೈಟ್ಸ್ ಸ್ಟೋರೀಸ್. ನೋಡ್ರಿ, ನೀವು ಈ ಥರ ಇಲ್ಲ ಸಾಕಷ್ಟು ನೀವೇನಪ್ಪ ಅಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ಸೆಂಟೆನ್ಸನ್ನು ಮಾಡ್ಬೋದು, ಹೌದಾ? ಓನ್ ಸೆಂಟೆನ್ಸನ್ನು ಮಾಡ್ಬೋದು. ಆದರೆ ನೀವು ಇಲ್ಲೇನಪ್ಪ ನೋಡ್ರಿ, ಸೊ ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್. ಆ ವರ್ಬ್ ಯಾವ್ದು ಹೇಳ್ರಿ? ರೈಟ್. ಆ ರೈಟ್ ಇರ್ತಕ್ಕಂಥ ವರ್ಬಿನ ಪ್ಲೇಸಲ್ಲಿ ನೀವು ಬೇರೆ ಏನಾದರೂ ಹಾಕಿ ಸೊ ನಿಮ್ಮದೇ ಆದ ಒಂದು ಸ್ವಂತ ವಾಕ್ಯನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ನಾ ಇಲ್ಲಿ ರೈಟಿಗೆ ನಾ ಏನು ತೊಗೊಂಡಿದ್ದೀನಿ, ಇಲ್ಲಿ ಸ್ಟೋರೀಸ್ ಅಂತ ತೊಗೊಂಡಿದ್ದೀನಿ. ಸೊ ನೀವು ಬೇರೆ ಏನಾರು ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಗೋ, ಐ ಗೋ, ಸೊ ನಾನು ಹೋಗುತ್ತೇನೆ. ವಿ ಗೋ, ನಾವು ಹೋಗುತ್ತೇವೆ. ಹಿ ಗೋಸ್, ಅವನು ಹೋಗುತ್ತಾನೆ. ಶಿ ಗೋಸ್, ಅವಳು ಹೋಗುತ್ತಾಳೆ. ಜೀವನ್ ಗೋಸ್, ಜೀವನ್ ಹೋಗುತ್ತಾನೆ. ಹೌದಾ? ಒಂದು ಸ್ವಂತ ವಾಕ್ಯ ಆಯ್ತಿದ್ದು. ಸೊ ಇದಕ್ಕೇನಾದರೂ ಒಂದು ಆಬ್ಜೆಕ್ಟ್ ಹಾಕಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಜೀವನ್ ಗೋಸ್ ಟು ಮಾರ್ಕೆಟ್. ಓಕೆ, ಅಲ್ಲಿ ಮಾರ್ಕೆಟ್ ಅಂತ ಹಾಕಿದರೆ ಜೀವನ್ ಗೋಸ್ ಟು ಮಾರ್ಕೆಟ್. ಆ್ಯಂಡ್ ಐ ಗೋ ಟು ಮಾರ್ಕೆಟ್, ಹೌದಾ? ಐ ಪ್ಲೇ ಕ್ರಿಕೆಟ್. ಶಿ ಪ್ಲೇಸ್ ಕ್ರಿಕೆಟ್. ಶಿ ಪ್ಲೇಸ್ ಕ್ರಿಕೆಟ್. ಹಿ ಪ್ಲೇಸ್ ಕ್ರಿಕೆಟ್, ಹೌದಾ? ಸೊ ಈ ರೀತಿಯಾಗಿ ನಾವು ಸಾಕಷ್ಟು ವಿ1 ಅನ್ನಲ್ಲಿ
ಅದಾವೆ ನಿಮಗೆ ಸಾಕಷ್ಟು ವಿ1ಗಳು ಸಿಗ್ತವೆ ನಿಮಗೆ. ಆ ವಿ1 ತಗೊಳ್ಳಿ, ಒಂದು ಸರಿಯಾದ ಆಬ್ಜೆಕ್ಟನ್ನು ತಗೊಳ್ಳಿ, ಸೊ ಒಂದು ಸ್ವಂತ ವಾಕ್ಯನ ಕ್ರಿಯೇಟ್ ಮಾಡಿ. ಹೌದಾ? ಸೊ ಹಾಗಾದರೆ ಇದೆಲ್ಲ ಏನಿದು ಪಾಸಿಟಿವ್ ಸೆಂಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಅರ್ಥ ಆಯ್ತಾ ನಿಮಗಿದು? ನೋಡ್ರಿ, ಕೆಲವೊಂದು ಯೂನಿವರ್ಸಲ್ ಟ್ರೂತ್ಗಳಿರ್ತವೆ. ಹೌದಾ? ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂದ್ರೆ ಇದು ಸತ್ಯ ಅಂತ. ಸೊ ಸೂರ್ಯ ಏನಪ್ಪ, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸೊ ಭೂಮಿ ಏನು ಮಾಡುತ್ತೇಳಿ, ತಿರುಗುತ್ತೆ, ಸೂರ್ಯನ ಸುತ್ತ ಅದು ತಿರುಗುತ್ತೆ. ಸೊ ದಿಸ್ ಇಸ್ ದ ಯೂನಿವರ್ಸಲ್ ಟ್ರೂತ್. ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಸೊ ಇಂತಹ ಯೂನಿವರ್ಸಲ್ ಟ್ರೂತ್ ಅನ್ನು ಕೂಡ ನಾವೇನಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೀವು ಈ ಒಂದು ಪ್ರೆಸೆಂಟ್ ಟೆನ್ಸನ್ನು ಒಂದು ಆಧಾರವಾಗಿಟ್ಕೊಂಡು, ಹೌದಾ, ಸೊ ನೀವು ಏನಪ್ಪ ಸ್ವಂತ ವಾಕ್ಯವನ್ನು ರಚನೆ ಮಾಡ್ಬೋದು. ಅರ್ಥ ಆಯ್ತಾ? ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಈ ಒಂದು ಫಾರ್ಮುಲಾದ ಮೇಲೆ ಸೊ ನೀವು ವಾಕ್ಯವನ್ನು ರಚನೆ ಮಾಡ್ಬೋದು. ಆ್ಯಂಡ್ ಈ ಶಿ ಇಟ್ಗಳಿಗೆ ಎಸ್ ಅಂತ ಒಂದು ಲೆಟರನ್ನು ಸೇರಿಸ್ಬೇಕು. ಯಾವ ವರ್ಬ್ಗೆ ಸೇರಿಸ್ಬೇಕು ಎಸ್ ಅಂತ? ಯಾವ ವರ್ಬ್ಗಳು ಓ, ಎಸ್ ಎಚ್, ಸಿ ಎಚ್ ಆ್ಯಂಡ್ ಎಸ್ ಎಚ್ ಎಕ್ಸ್ ಅವುಗಳಿಂದ ಕೊನೆಗೊಳ್ಳುವುದಿಲ್ಲ ಅಂತಹ ವರ್ಬ್ಗಳಿಗೆ ಎಸ್ ಅಂತ ಆ್ಯಡ್ ಮಾಡಬೇಕು. ಒಂದು ವೇಳೆ ವರ್ಬ್ ಏನಾದರೂ ಓ, ಎಸ್ ಎಚ್, ಸಿ ಎಚ್, ಎಕ್ಸ್ ಇಂದ ಕೊನೆಗೊಂಡಿದ್ರೆ ಅಂತಹ ವರ್ಬ್ಗಳಿಗೆ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಐ ರೀಡ್ ಇಂಗ್ಲೀಷ್. ಸೊ READ, ರೀಡ್. ಹಾಗಾದರೆ ಈ ಒಂದು ರೀಡ್ ವರ್ಬಲ್ಲಿ ಸೊ ಕೊನೆಗೇನಿದೆ, ಡಿ ಇದೆ. ಹೌದಾ? ಸೊ ಇದಕ್ಕೇನು ಮಾಡಬೇಕು, ಕೇವಲ ಎಸ್ ಅನ್ನು ಮಾತ್ರ ಸೇರಿಸಬೇಕು. ಹಿ ರೀಡ್ಸ್, ಶಿ ರೀಡ್ಸ್, ಇಟ್ ರೀಡ್ಸ್ ಅಥವಾ ಜೀವನ್ ರೀಡ್ಸ್. ಒಂದು ವೇಳೆ ಆಯ್ಕೆ ತಗೊಂಡ್ರೆ ಐ ರೀಡ್, ವಿ ರೀಡ್, ಯು ರೀಡ್, ದೇ ರೀಡ್. ಓಕೆ, ಈ ರೀತಿಯಾಗಿ ನಾವಿಲ್ಲೇ ತಗೋಬೇಕು. ಒಂದು ವೇಳೆ ಕ್ಯಾಚ್ ಅಂತಿದ್ರೆ CATCH, ಕ್ಯಾಚ್. ಐ ಕ್ಯಾಚ್, ವಿ ಕ್ಯಾಚ್, ಆ್ಯಂಡ್ ಯು ಕ್ಯಾಚ್ ಎ ಬಾಲ್, ಆ್ಯಂಡ್ ದೇ ಕ್ಯಾಚ್ ಎ ಬಾಲ್. ಬಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹೋದಾಗ ಕ್ಯಾಚ್ ಏನಾಗುತ್ತೆ, ಕ್ಯಾಚಸ್ ಆಗುತ್ತೆ. ಯಾಕೆ ಹೇಳಿ, ಆ ಕ್ಯಾಚಿನ ಕೊನೆಗೆ CH ಇದೆ. ಓಕೆ, ಸೊ ವರ್ಬ್ಗಳು ಇವುಗಳಿಂದ ಕೊನೆಗೊಂಡ್ರೆ ES ಅಂತ ಬರೀಬೇಕು. ಒಂದು ವೇಳೆ ವರ್ಬ್ಗಳಿಗೆ ಇವು ಇಲ್ಲ ಅಂತಂದರೆ ಕೇವಲ ಎಸ್ ಮಾತ್ರ ಆ್ಯಡ್ ಮಾಡಬೇಕು. ಯಾವುದಕ್ಕೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್. ಈಗ ಫಾರ್ ಎಕ್ಸಾಂಪಲ್ ಸ್ಪೀಕ್ ಅಂತ ತಗೊಳ್ಳಿ. ಸೊ SPEAK, ಸ್ಪೀಕ್. ಆ ಸ್ಪೀಕಿನ ಕೊನೆಗೆ ಓ ಇಲ್ಲ, CH ಇಲ್ಲ, SS ಇಲ್ಲ, SH ಇಲ್ಲ. ಹೌದಾ? ಆ್ಯಂಡ್ ದೆನ್ ಎಕ್ಸ್ ಕೂಡ ಇಲ್ಲ ಕೊನೆಗೆ. ಹಾಗಾದರೆ ಆ ಒಂದು ಸ್ಪೀಕಿಗೆ ನಾವು ಏನನ್ನು ಸೇರಿಸ್ಬೇಕು? ಕೇವಲ ಎಸ್ ಅನ್ನು ಮಾತ್ರ ಸೇರಿಸ್ಬೇಕು, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಿಗೆ ಮಾತ್ರ. ಐ ಸ್ಪೀಕ್ ಇಂಗ್ಲೀಷ್, ವಿ ಸ್ಪೀಕ್ ಇಂಗ್ಲೀಷ್, ಯು ಸ್ಪೀಕ್ ಇಂಗ್ಲೀಷ್, ದೇ ಸ್ಪೀಕ್ ಇಂಗ್ಲೀಷ್, ಹಿ ಸ್ಪೀಕ್ಸ್, SPEAK, ಎಸ್, ಹಿ ಸ್ಪೀಕ್ಸ್ ಇಂಗ್ಲೀಷ್, ಶಿ ಸ್ಪೀಕ್ಸ್ ಇಂಗ್ಲೀಷ್, ಇಟ್ ಸ್ಪೀಕ್ಸ್ ಇಂಗ್ಲೀಷ್. ದಟ್ ಮೀನ್ಸ್ ಜೀವನ್ ಸ್ಪೀಕ್ಸ್ ಇಂಗ್ಲೀಷ್. ಓಕೆ, ರೈಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ನೆಗೆಟಿವ್ ಸೆಂಟೆನ್ಸ್. ಹಾಗಾದ್ರೆ ಇವೆಲ್ಲ ಪಾಸಿಟಿವ್ ಸೆಂಟೆನ್ಸಲ್ಲಿ ಎಲ್ಪಿಂಗ್ ವರ್ಬ್ಗಳು ಯಾವುವು ಇದ್ದಿಲ್ಲ. ಓಕೆ, ಯಾವುವು ಇಲ್ಲ ಅಲ್ಲಿ ಎಲ್ಪಿಂಗ್ ವರ್ಬ್ಗಳು. ಬಟ್ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನೆಗೆಟಿವ್ ಮಾಡಿದಾಗ ನಮಗಲ್ಲಿ ಎರಡು ಎಲ್ಪಿಂಗ್ ವರ್ಬ್ಗಳು ಸಿಗ್ತವೆ. ಸೊ ಮೊದಲೇದೇನಪ್ಪ ಅಂದರೆ ಡು, ಆ್ಯಂಡ್ ಸೆಕೆಂಡ್ ಒನ್ ಡಸ್. ಹೌದಾ? ನಾವೀಗಾಗಲೇ ಕಳೆದ ಕ್ಲಾಸಲ್ಲಿ ಡೂ ಡಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಓಕೆ, ಬಟ್ ಹಿಯರ್ ಐ ಡು ನಾಟ್ ರೈಟ್ ಸ್ಟೋರೀಸ್. ನಾನು ಕತೆಗಳನ್ನು ಬರೆಯುವುದಿಲ್ಲ ಅಂದರೆ ನೆಗೆಟಿವನ್ನು ಹೇಳ್ಕೊಡ್ತಿದ್ದು. ಯಾವುದಾದ್ರೂ ಒಂದು ಕೆಲಸನ ನಾವು ನೆಗೆಟಿವಲ್ಲಿ ಹೇಳಬೇಕು. ನಾನು ಕತೆಗಳನ್ನು ಬರೆಯುವುದಿಲ್ಲ, ನಾನು ಶಾಲೆಗೆ ಹೋಗುವುದಿಲ್ಲ, ನಾನು ಇಂಗ್ಲೀಷು ಓದುವುದಿಲ್ಲ. ಹೌದಾ? ಋಣಾತ್ಮಕವಾದ ಹೇಳಿಕೆಯನ್ನು ಕೊಡಬೇಕಾದ್ರೆ ನಾವೇನಪ್ಪ ಅಂದರೆ ಡೂ ಅನ್ನು ಯೂಸ್ ಮಾಡಬೇಕು ಆ್ಯಂಡ್ ಡಸ್ ಅನ್ನು ಯೂಸ್ ಮಾಡಬೇಕು. ಹಾಗಾದರೆ ವಿ ಡು ನಾಟ್ ರೈಟ್ ಸ್ಟೋರೀಸ್, ನಾವು ಕತೆಗಳನ್ನು ಬರೆಯುವುದಿಲ್ಲ. ಆ್ಯಂಡ್ ಯು ಡು ನಾಟ್ ರೈಟ್ ಸ್ಟೋರೀಸ್, ನೀನು ಕತೆಗಳನ್ನು ಬರೆಯುವುದಿಲ್ಲ. ಆ್ಯಂಡ್ ದೇ ಡು ನಾಟ್ ರೈಟ್ ಸ್ಟೋರೀಸ್, ಅವರು ಕತೆಗಳನ್ನು ಬರೆಯುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಈ ಶಿ ಇಟ್,
ಇವುಗಳು ಬಂದಾಗ ನಾವಿಲ್ಲೇ ಡೂ ಅಂತ ಬರಿಬಾರ್ದು, ಡಸ್ ಅಂತ ಬರಿಬೇಕು. ಓಕೆ, ಹೀ ಡಸ್ ನಾಟ್ ರೈಟ್ ಸ್ಟೋರೀಸ್, ಅವನು ಕಥೆಗಳನ್ನು ಬರೆಯುವುದಿಲ್ಲ. ಶೀ ಡಸ್ ನಾಟ್ ರೈಟ್ ಸ್ಟೋರೀಸ್, ಅವಳು ಕಥೆಗಳನ್ನು ಬರೆಯುವುದಿಲ್ಲ. ಆ್ಯಂಡ್ ಇಟ್, ಜೀವನ್ ಡಸ್ ನಾಟ್ ರೈಟ್ ಸ್ಟೋರೀಸ್, ಜೀವನ್ ಕಥೆಗಳನ್ನು ಬರೆಯುವುದಿಲ್ಲ. ನೋಡಿ, ಹಾಗಾದರೆ ನಾವು ಡಸ್ ಅನ್ನು ಎಲ್ಲಿ ತಗೋಬೇಕು? ಈ ಶಿ ಇಟ್ಗೆ ತಗೋಬೇಕು. ಆ್ಯಂಡ್ ಡೂ ಅನ್ನು ಯಾವುದಕ್ಕೆ ತಗೋಬೇಕು? ಐ ವಿ ಯು ದೇ. ಸೊ ಇವುಗಳಿಗೆ ಡೂ ತಗೋಬೇಕು. ಓಕೆ, ರೈಟ್. ಆ್ಯಂಡ್ ದೆನ್ ಸೊ ನೆಕ್ಸ್ಟ್ ಒನ್, ಎಸ್ ಆರ್ ನೋ ಕ್ವಶನ್ಸ್. ಸೊ ಎಸ್ ಆರ್ ನೋ ಕ್ವಶನ್ಸ್ ಅಂದರೆ ಹೌದು ಅಥವಾ ಅಲ್ಲ ಅಂತ ನಾವು ಹೇಳಬೇಕು. ಸೊ ಡು ಯು ರೈಟ್ ಸ್ಟೋರೀಸ್, ನೀ ಏನಾದರೂ ಕಥೆಗಳನ್ನು ಬರಿತೀಯಾ ಅಂತ ಕೇಳಿದರೆ, ಸೊ ನೀವು ಬರಿತೀಯಾ ಅಂತ ಕೇಳಿದಾಗ ಎಸ್ ಅಂತ ಅಂದರೆ ಕಥೆಗಳನ್ನು ಬರಿತೀನಿ, ಅಂದರೆ ನೋ ಅಂತಂದರೆ ಕಥೆಗಳನ್ನು ಬರೆಯುವುದಿಲ್ಲ. ಜಸ್ಟ್ ಯು ಸೇ ಎಸ್ ಆರ್ ನೋ. ಹಾಗಾದರೆ ಕ್ವಶನ್ಸಲ್ಲಿ ಎರಡು ವಿಧ, ಒಂದು ಎಸ್ ಆರ್ ನೋ ಕ್ವಶನ್ಸ್, ಇನ್ನೊಂದು ಇನ್ಫಾರ್ಮೇಷನ್ ಕ್ವಶನ್ಸ್. ಹಾಗಾದ್ರೆ ಎಸ್ ಆರ್ ನೋ ಕ್ವಶನ್ಸ್ ಅಂದರೆ, ಸೊ ನೀನು ಕೆಲಸ ಮಾಡ್ತೀಯಾ ಅಂತ ನಾನು ಕೇಳಿದಾಗ ನೀನೇನಪ್ಪ ಜಸ್ಟ್ ಒಂದು ಆನ್ಸರ್ ಕೊಡ್ತೀಯಾ, ಎಸ್ ಆರ್ ನೋ. ಅವ್ರು ಎಲ್ಲಿ ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗೆ ನೀವು ಎಸ್ ಆರ್ ನೋ ಅಂತ ಅನ್ನೋದಕ್ಕೆ ಬರಲ್ಲ. ಅಲ್ಲಿ ಏನಾದರೂ ನೀವು ಒಂದು ಹೇಳಬೇಕಾಗತ್ತೆ. ಎಲ್ಲಿ ಅಂದಾಗ ಇಂಥಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಬೇಕಾಗತ್ತೆ. ಸೊ ಆವಾಗ ನಾವು WH ವರ್ಡ್ಸ್ ಅಂದರೆ ವಾಟ್, ಹೂ, ವೇರ್, ವೆನ್, ಹೌ, ಹೌ ಲಾಂಗ್, ಹೌ ಫಾರ್. ಸೊ ಈ ರೀತಿ ಏನಪ್ಪ ಅಂದರೆ ಈ WH ವರ್ಡ್ಸನ್ನು ನಾವು ಬಳಕೆ ಮಾಡಿದರೆ ಅಲ್ಲೇನಾಗುತ್ತೆ ಹೇಳ್ರಿ, ಇನ್ಫಾರ್ಮೇಷನ್ ಕ್ವಶನ್ಸ್ ಆಗ್ತವೆ, ಅಂದರೆ WH ಕ್ವಶನ್ಸ್ ಆಗ್ತವೆ. ಓಕೆ, ಹಾಗಾದರೆ ಸೊ ಇಲ್ಲಿ ಏನಪ್ಪ ಅಂದರೆ ಎಸ್ ಆರ್ ನೋ ಕ್ವಶನ್ಸ್ ಬಗ್ಗೆ ನೋಡೋಣ. ನಾವು ಎಸ್ ಆರ್ ನೋ ಕ್ವಶನ್ಸಲ್ಲಿ ಕ್ವಶನ್ ಮಾಡಬೇಕಾದ್ರೆ ಸೊ ಮೊದಲು ನಾವೇನಪ್ಪ ಅಂದರೆ ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ಫಸ್ಟ್ ನಾವು ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ಹಾಗಾದರೆ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಎರಡೇ, ಒಂದು ಡೂ ಮತ್ತು ಡಸ್. ಸೊ ಡಸ್ ಅನ್ನು ಈ ಶಿ ಇಟ್ಗೆ ಯೂಸ್ ಮಾಡ್ತೀವಿ, ಡೂನ ಐ ವಿ ಯು ದೇ ಇವುಗಳಿಗೆ ನಾವು ಯೂಸ್ ಮಾಡ್ತೀವಿ. ಆದರೆ ಕ್ವಶನ್ ಮಾಡೋದು ಹೇಗೆ? ಡೂ ಐ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಡೂ ಆ್ಯಂಡ್ ದೆನ್ ಐ. ಡೂ ಐ ರೈಟ್ ಸ್ಟೋರೀಸ್, ನಾನು ಕಥೆಗಳನ್ನು ಬರೆಯುತ್ತೇನೆಯೇ ಅಂದ್ರೆ ನನ್ನಷ್ಟಕ್ಕೆ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಈಗ, ನಾನು ಕಥೆಗಳನ್ನು ಬರೆಯುತ್ತೇನೆಯೇ. ಆ್ಯಂಡ್ ಡೂ ವಿ ರೈಟ್ ಸ್ಟೋರೀಸ್, ನಾವು ಕಥೆಗಳನ್ನು ಬರೆಯುತ್ತೇವೆಯೇ. ಆ್ಯಂಡ್ ಡೂ ಯು ರೈಟ್ ಸ್ಟೋರೀಸ್, ನೀನು ಕಥೆಗಳನ್ನು ಬರೆಯುತ್ತೀಯಾ ಅಥವಾ ನೀವು ಕಥೆಗಳನ್ನು ಬರೆಯುತ್ತೀರಾ. ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗುಲರ್, ಸಾರಿ, ಡೂ ದೇ ರೈಟ್ ಸ್ಟೋರೀಸ್, ಅವರು ಕಥೆಗಳನ್ನು ಬರೆಯುತ್ತಾರೆಯೇ. ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗುಲರ್, ಹಿ, ಶಿ, ಇಟ್, ಇವುಗಳಿಗೆ ನಾವೇನಪ್ಪ ಅಂದರೆ ಡಸ್ ಅಂತ ತಗೋಬೇಕು. ಡಸ್ ಈ ರೈಟ್ ಸ್ಟೋರೀಸ್, ಅವನು ಕಥೆಗಳನ್ನು ಬರೆಯುತ್ತಾನೆಯೇ. ಡಸ್ ಶಿ ರೈಟ್ ಸ್ಟೋರೀಸ್, ಅವಳು ಕಥೆಗಳನ್ನು ಬರೆಯುತ್ತಾಳೆಯೇ. ಡಸ್ ಇಟ್ ರೈಟ್ ಸ್ಟೋರೀಸ್, ಅದು ಕಥೆಗಳನ್ನು ಬರೆಯುತ್ತದೆಯೇ. ದಟ್ ಮೀನ್ಸ್ ನಾನಿಲ್ಲಿ ಜೀವನ್ ಅಂತ ತಗೊಂಡಿದ್ದೀನಿ, ಇಟ್ ಅಂದರೆ. ಸೊ ಡಸ್ ಜೀವನ್ ರೈಟ್ ಸ್ಟೋರೀಸ್, ಅಂದರೆ ಜೀವನ್ ಕಥೆಗಳನ್ನು ಬರೆಯುತ್ತಾನೆಯೇ. ನೋಡಿ, ಸೊ ಇವೆಲ್ಲ ಏನಪ್ಪ ಅಂದರೆ ಎಸ್ ಆರ್ ನೋ ಕ್ವಶನ್ಸ್. ಅಂದರೆ ನಾವು ಈ ಸಹಾಯಕ ಕ್ರಿಯಾಪದಗಳ ಮುಂಚೆ ಒಂದು WH ವರ್ಡನ್ನು ಹಾಕಿದರೆ, ಸೂಟೇಬಲ್ WH ವರ್ಡನ್ನು ಹಾಕಿದರೆ ಇವೆಲ್ಲ WH ಕ್ವಶನ್ಸ್ ಆಗ್ತವೆ. ನೋಡ್ರಿಲ್ಲ ಏನು ತಗೋಣ ಈಗ, ವೆನ್ ಡೂ ಐ ರೈಟ್ ಸ್ಟೋರೀಸ್. ಸೊ ವೆನ್ ಅಂದರೆ ಯಾವಾಗ, ನಾನು ಯಾವಾಗ ಕಥೆಗಳನ್ನು ಬರೆಯುತ್ತೇನೆ. ವೆನ್ ಡಸ್ ಹಿ ರೈಟ್ ಸ್ಟೋರೀಸ್, ಭಾಳ ಸಿಂಪಲ್ ಆಗಿದೆ. ಈ ಹೆಲ್ಪಿಂಗ್ ವರ್ಬ್ಗಳಿಗಿಂತ ಮುಂಚೆ WH ವರ್ಡನ್ನು ಹಾಕಿದರೆ WH ಕ್ವಶನ್ಸ್ ಆಗ್ತವೆ. ವೆನ್ ಡಸ್, ನೋಡಿ, ವೆನ್ ಡಸ್ ಜೀವನ್ ರೈಟ್ ಸ್ಟೋರೀಸ್. ಸೊ ಜೀವನ್ ಅಂದ್ರೆ ಹಿ, ನೋಡಿ, ವೆನ್ ಡಸ್ ಜೀವನ್ ರೈಟ್ ಸ್ಟೋರೀಸ್. ಆ್ಯಂಡ್ ವೆನ್ ಡಸ್ ಶಿ ರೈಟ್ ಸ್ಟೋರೀಸ್, ಅವಳು ಕಥೆಗಳನ್ನು ಯಾವಾಗ ಬರೆಯುತ್ತಾಳೆ, ಹೌದಾ. ಆ್ಯಂಡ್ ವೆನ್ ಡೂ ದೇ ರೈಟ್ ಸ್ಟೋರೀಸ್, ಸೊ ಅವರ ಕಥೆಗಳನ್ನು ಯಾವಾಗ ಬರೆಯುತ್ತಾರೆ. ಆ್ಯಂಡ್ ವೆನ್ ಡೂ ವಿ ರೈಟ್ ಸ್ಟೋರೀಸ್, ನಾವು ಕಥೆಗಳನ್ನು ಯಾವಾಗ ಬರೆಯುತ್ತೇವೆ. ನೋಡ್ರಿ, ಇವೆಲ್ಲ ಏನಾಗ್ತವೆ, ಇವೆಲ್ಲ WH ಕ್ವಶನ್ಸ್ ಆಗ್ತವೆ, ಹೌದಾ. ಸೊ ಈ ರೀತಿಯಾಗಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು,
ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ಗಳಂದರೆ ಏನು, ಆ್ಯಂಡ್ ಎಸ್ ಆರ್ ನೋ ಕ್ವಶನ್ಸ್ಗಳಂದ್ರೆ ಏನು, ಆ್ಯಂಡ್ WH ಕ್ವಶನ್ಸ್ಗಳಂದ್ರೆ ಏನು, ಸೊ ಅವುಗಳ ಫಾರ್ಮೇಷನ್ ಏನು ಅನ್ನೋದ್ರ ಬಗ್ಗೆ ಸೊ ಇವತ್ತು ನಾವೆಲ್ಲ ಏನಪ್ಪ ಡೀಪಾಗಿಲೇ ಡಿಸ್ಕಷನ್ ಮಾಡಿದೆವು. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ನೀವು ಈಗ ಕೆಲವೊಂದಿಷ್ಟು ವರ್ಬ್ಸನ್ನು ತೊಗೊಳ್ರಿ, ಬೇಸ್ ವರ್ಬನ್ನು ತೊಗೊಳ್ರಿ. ಫಾರ್ ಎಕ್ಸಾಂಪಲ್ ಪ್ಲೇ, ಆ್ಯಂಡ್ ದೆನ್ ಸಿಂಗ್, ಆ್ಯಂಡ್ ದೆನ್ ವಾಕ್, ಆ್ಯಂಡ್ ದೆನ್ ವರ್ಕ್, ಓಕೆ, ಆ್ಯಂಡ್ ದೆನ್ ಸ್ಪೀಕ್. ಸೊ ಈ ರೀತಿಯಾಗಿ ನೀವು ವರ್ಬ್ಸನ್ನು ತೊಗೊಳ್ರಿ, V1 ವರ್ಬ್ಸನ್ನು ತೊಗೊಳ್ರಿ, ಸ್ವಂತ ವಾಕ್ಯ ಮಾಡಿರಿ. ಸೊ ಫಾರ್ ಎಕ್ಸಾಂಪಲ್ ಐ ಸಿಂಗ್, ವಿ ಸಿಂಗ್, ಯು ಸಿಂಗ್, ದೇ ಸಿಂಗ್, he sings, she sings, it sings. That means Jeevan sings. Okay. And negative, I do not sing, we do not sing, and you do not sing, they do not sing, he does not sing, she does not sing, it does not sing. ಇವೆಲ್ಲ ನೀವು ನೆಗೆಟಿವ್ಸ್. ಆ್ಯಂಡ್ ಎಸ್ ಆರ್ ನೋ, do I sing, do we sing, do you sing, do they sing, does he sing, does she sing, does it sing. ಓಕೆ. ಸೊ ಈ ಥರ ನೀವೇನಪ್ಪಾರ ಸೊ ವಾಕ್ಯಗಳನ್ನು ರಚನೆ ಮಾಡ್ಕೊತ ಹೋಗ್ರಿ. ಅದರ ಮುಂದುಗಡೆ ಏನಪ್ಪಾರ ಸೊ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಹಾಕ್ರಿ, ಹೌದಾ. ಸೊ ಆಬ್ಜೆಕ್ಟ್ ಹಾಕಿ ಸೊ ಎಲ್ಲವೂ ಏನಪ್ಪ ಅಂದರೆ ಸೊ ಈ ಥರ ಸೆಟ್ ಮಾಡಿರಿ. ಈ ಥರ ಒಂದು ಪಾಸಿಟಿವ್ ಸೆಟ್, ಒಂದು ಸಿಂಗ್ ಅಂತ ನೀವು ಒಂದು ಬೇಸ್ ವರ್ಬ್ ತೊಗೊಂಡ್ರೆ ಎಲ್ಲ ಏನಪ್ಪ ಸೇಮ್ ಇದೇ ರೀತಿಯಾಗಿ ಏನಪ್ಪ ನೀವು ಇದೇ ರೀತಿಯಾಗಿ ಒಂದು ಸೆಟ್ಟನ್ನು ಮಾಡಿರಿ. ಆ್ಯಂಡ್ ದೆನ್ ಸ್ಪೀಕ್ ಅಂತ ಒಂದು ವರ್ಬನ್ನು ತೊಗೊಂಡ್ರೆ ಸೊ ಇದೇ ರೀತಿ ಏನು ಮಾಡಿರಿ ನೀವು ಒಂದು ಸೆಟ್ ಮಾಡಿರಿ, ಹೌದಾ. ಸೊ ಈಗ ಬೇಸ್ ವರ್ಬನ್ನು ತೊಗೊಳ್ರಿ. ಸೊ ಪಾಸಿಟಿವ್, ನೆಗೆಟಿವ್, ಎಸ್ ಆರ್ ನೋ ಈ ಮೂರು ಸೆಟ್ಗಳನ್ನು ಸೊ ಪ್ರತ್ಯೇಕವಾಗಿ ನೀವು ಬರಿತಾ ಹೋದರೆ ಸೊ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಸೆಂಟೆನ್ಸ್. ನೀವೇನಪ್ಪ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯವನ್ನು ರಚನೆ ಮಾಡ್ಬೋದು ಇಂಗ್ಲೀಷಲ್ಲಿ. ಓಕೆ, ರೈಟ್. ಹಾಗಾದರೆ ನೆಕ್ಸ್ಟ್ ಕ್ಲಾಸ್ ನಾ ಏನಪ್ಪ ಅಂದರೆ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.